ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ತ್ರಿವಿಕ್ರಮ್ ಅವರು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಭವ್ಯ. ಡನ್. ನಿನ್ನ ಮಾತು ಕೇಳಿಸ್ಕೊಂಡೆ ತಾನೆ. ಡನ್ ಸರಿನಾ? ಏನು ನೆಕ್ಸ್ಟ್ ಇದಾಗಿದ ತಕ್ಷಣ ಏನು ಡೌಗಳು ಗೊತ್ತಾ ನಮ್ಮ ಹತ್ರನೇ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಭವ್ಯ, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಈ ಹಿಂದೆ ಮೋಕ್ಷಿತಾಗೆ ಕೆಟ್ಟ ಪದವನ್ನ ಬಳಸಿ ಬೈದಿದ್ದಂತಹ ತ್ರಿವಿಕ್ರಮ್ ಅದನ್ನ ಬಿಗ್ ಬಾಸ್ ಅವರು ಮ್ಯೂಟ್ ಮಾಡಿ ಅಥವಾ ಬೀಪ್ ಸೌಂಡ್ ಅನ್ನ ಹಾಕಿ ಪ್ಲೇನ ಮಾಡಿದ್ರು. ಬಟ್ ಅದನ್ನ ಚೈತ್ರ ಅವರು ವೀಕೆಂಡ್ ಅಲ್ಲಿ ಸುದೀಪ್ ಅವರ ಮುಂದೆ ಹೇಳಿಸಿ ಸಾರಿಯನ್ನು ಕೂಡ ಕೇಳಿಸಿದ್ರು. ಮತ್ತೆ ಈಗ ತ್ರಿವಿಕ್ರಮ್ ಅವರು ತನ್ನ ಗೆಳತಿ ಏನಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಭವ್ಯ ಅವರ ವಿರುದ್ಧನೂ ಕೂಡ ಒಂದು ಕೆಟ್ಟ ಪದವನ್ನ ಬಳಸಿ ಬೈದಿದ್ದಾರೆ. ಅದನ್ನ ಬಿಗ್ ಬಾಸ್ ಕೂಡ ಮ್ಯೂಟ್ ಮಾಡಿ ಅಥವಾ ಬೀಪ್ ಸೌಂಡ್ ಕೊಟ್ಟನ್ನು ಪ್ಲೇನ ಮಾಡಿದ್ದಾರೆ. ಆಗ ಭವ್ಯ ಅವರು ಕೂಡ ಹೇಳಿದ್ದಾರೆ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಇದು ಯಾಕೆ ನಡೀತು ಅಂತ ಹೇಳಿ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಟಾಸ್ಕ್ ನಲ್ಲಿ ಭವ್ಯ ಅವರು ಮೋಕ್ಷಿತ ಅವರ ಜೊತೆಗೂಡಿ ಗೆದ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆಯ ಪಾಯಿಂಟ್ ಗಳನ್ನು ಕೂಡ ಗಳಿಸಿಕೊಂಡು ಎಲ್ಲರಿಗಿಂತ ಮುಂಚೆ ಇದ್ದಾರೆ. ಇದರಲ್ಲಿ ಯಾರು ಸೋಲ್ತಾರೋ ಅವರು ಮಿಡ್ ನೈಟ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾರೆ. ಸೊ ಯಾರು ಗೆಲ್ತಾರೋ ಅವರು ಅದರಿಂದ ಪಾರ್ ಆಗ್ತಾರೆ. ಸೊ ಅದರಿಂದಾಗಿ ಮೋಕ್ಷಿತ ಮತ್ತೆ ಭವ್ಯ ಈ ವಾರ ಅದ್ಭುತವಾಗಿ ಪ್ಲಾನ್ ಮಾಡಿಕೊಂಡು ಗ್ರೇ ಏರಿಯಾನ ಹುಟ್ಕೊಂಡು ಆಡ್ತಿದ್ದಾರೆ. ಅದೆಲ್ಲರಿಗೂ ಕೂಡ ಮೆಚ್ಚುಗೆ ಆಗ್ತಿರುವಂತಹ ಕೆಲಸ. ಬಟ್ ತ್ರಿವಿಕ್ರಮ್ಗೆ ಹುರಿತಿರೋದು ಎಲ್ಲಿಂದ ಅಂತ ಹೇಳಿದ್ರೆ, ಇವಾಗ ಒಂದು ಪ್ರೊಮೋನ ಕೂಡ ಬಿಟ್ಟಿದ್ದಾರೆ. ಆ ಪ್ರೊಮೋದಲ್ಲಿ ತ್ರಿವಿಕ್ರಮ್ ಹೇಳ್ತಾರೆ ಭವ್ಯಂಗೆ, 105 ದಿನಗಳಿಂದ ಇದ್ದಂತಹ ಫ್ರೆಂಡ್ಶಿಪ್ ಈಗ ಇಲ್ಲ, ನೀನು ಇನ್ನೊಬ್ಬರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯಾ ಅಂತ ಹೇಳಿ. ಸೊ ಆಗ ಭವ್ಯ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾನು ಪ್ಲಾನ್ ಮಾಡ್ಕೊಂಡು ಆಡ್ತಾ ಇರೋದು ಅಂತ ಹೇಳಿ. ನಿನ್ನೆ ಒಂದು ಆಟದಲ್ಲಿ ಮೋಸ ಆದ ಕಾರಣದಿಂದ ಬಿಗ್ ಬಾಸೇ ಮಧ್ಯವಹಿಸಿ ಮತ್ತೊಮ್ಮೆ ಆಟವನ್ನು ಆಡ್ತಾರೆ. ಅಲ್ಲಿ ತ್ರಿವಿಕ್ರಮ್ ಅವರು 3ನೇ ಸ್ಥಾನವನ್ನು ಪಡ್ಕೋತಾರೆ, ಭವ್ಯ ಅವರು 2ನೇ ಸ್ಥಾನವನ್ನು ಪಡ್ಕೋತಾರೆ. ಸೊ ಅದರಿಂದಾಗಿ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಉರಿ ಬಂದ್ಬಿಟ್ಟು ಏನೇನೋ ಬೈಲಿಕ್ಕೆ ಶುರು ಮಾಡ್ತಾನೆ. ಭವ್ಯ ಅವರು ಅದನ್ನ ತಡ್ಕೊಳ್ಳಲ್ಲ, ರಿಟರ್ನ್ ಆಗಿ ಕೊಡ್ತಾ ಇರ್ತಾರೆ. ನೀನು ಸೋತೆ ಅಂತ ನಾನು ಫೀಲ್ ಮಾಡ್ಕೊಳ್ಳೋದು ಏನಿಲ್ಲ, ಯಾಕಂದ್ರೆ ನಾನು ಗೆದ್ದಿದ್ದೀನಿ, ಅದನ್ನ ನಾನು ಖುಷಿ ಪಡಬೇಕು ಅಂತ ಹೇಳಿ ಮುಖಕ್ಕೆ ಹೊಡೆದಂಗೆ ಭವ್ಯ ಅವರು ಹೇಳಿದಾಗ ಕೆಟ್ಟ ಪದದಿಂದ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಬೈತಾರೆ. ಆಗ ರಜತ್ ಕೂಡ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ. ಸೊ ಅದನ್ನ ಬೀಪ್ ಸೌಂಡ್ ಇಂದ ಬಿಗ್ ಬಾಸ್ ಅವರು ಪ್ಲೇ ಮಾಡಿದ್ದಾರೆ. ಮತ್ತೆ ಇವತ್ತು ನಿನ್ನ ಬಂಡವಾಳ ನನಗೆ ಗೊತ್ತಾಯಿತು ಅಂತ ಹೇಳಿ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಹೇಳಿದ್ದಾರೆ. ಸೊ ಆಗ ಭವ್ಯ ಅವರು ಇದೆಲ್ಲ ನಿನಗೆ ಬಿಟ್ಟಿದ್ದು, ನಾನೇನು ಮಾಡ್ಲಿಕ್ಕೆ ಆಗೋಲ್ಲ ಅಂತಾನು ಕೂಡ ಬಾಯಿಗೆ ಮಗಕ್ಕೆ ಹೊಡೆದಂತೆ ಹೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಮನೋರಂಜನವಾಗಿದೆ. ಜೊತೆಗೆ ತ್ರಿವಿಕ್ರಮ್ ಅವರು ಹುರ್ಕೊಂಡಿರೋದು ಮತ್ತೆ ಅವರಿಗೆ ಫೈನಲಿಗೆ ಹೋಗುವಂತಹ ತವಕದಲ್ಲಿ ಯಾವ ರೀತಿಯಲ್ಲಿ ಈಗ ಅವ್ರು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಎರ್ರಾಬಿರ್ರಿ ಮಾತಾಡ್ತಿದ್ದಾರೆ. ಸೊ ಅದು ಕೂಡ ಅವರಿಗೆ ಮುಂದೆ ಮುಳುವಾಗುವಂತಹ ಚಾನ್ಸಸ್ ಇದೆ. ತಾಳ್ಮೆನ ಕಳ್ಕೊಂಡು ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಬೈತಾ ಇರುವಂತಹ ತ್ರಿವಿಕ್ರಮ್ ಇಷ್ಟರ ಮಟ್ಟಿಗೆ ಗೆಲ್ಲಬೇಕು ಅಂತ ಹೇಳಿ ಜನಗಳು ತೀರ್ಮಾನ ಮಾಡಬೇಕು.